ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸರ್ಗಮ್ ಸ್ಥಳಪಾಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮೊಟ್ಟಿಗೆ ಹಾಲಿನ ಕೆನೆಯಿಂದ ಬೆಣ್ಣೆ ಹಾಗೂ ಬೆಣ್ಣೆಯಿಂದ ತುಪ್ಪ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ 1.5 ಲೀಟರ್ ಹಾಲಿಗೆ ಸ್ವಲ್ಪ ಕೂಡ ನೀರನ್ನು ಹಾಕದೆ ಬರೀ ಗಟ್ಟಿ ಹಾಲನ್ನು ಕಾಯಿಸಿ ಆರಿದ ನಂತರ ಈ ರೀತಿ ಕೆನೆ ಕಟ್ಟಿರುತ್ತೆ. ಆ ಕೆನೆಯನ್ನು ನಾನು ಒಂದು ಬಟ್ಲಿಗೆ ತಗೊಳ್ತಾ ಇದ್ದೀನಿ. ನೀರನ್ನು ಹಾಕೋದ್ರಿಂದ ಕೆನೆ ಕಟ್ಟಲ್ಲ, ಹಾಗಾಗಿ ನಾವು ಬೆಣ್ಣೆ ಅಥವಾ ತುಪ್ಪ ಮಾಡ್ಕೊಳ್ಳೋರು ಹಾಲಿಗೆ ನೀರು ಹಾಕಬಾರ್ದು. ನೀರನ್ನು ಹಾಕೋದ್ರಿಂದ ಕೆನೆ ಕಟ್ಟಲ್ಲ, ಕೆನೆ ಕಟ್ಟದೆ ಹೋದರೆ ನಾವು ಅದರಿಂದ ಬೆಣ್ಣೆ ತೆಗೆಯೋದಕ್ಕಾಗಲ್ಲ. ಸೊ ಹಾಗಾಗಿ ಗಟ್ಟಿ ಹಾಲಲ್ಲೇ ನಾವು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, 1.5 ಲೀಟರ್ ಹಾಲಲ್ಲಿ ಇಷ್ಟು ಕೆನೆ ಬಂದಿದೆ. ಇದೇ ರೀತಿ ನಾನು 8 ದಿನ ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ. 8 ದಿನ ಕಲೆಕ್ಟ್ ಮಾಡಿದ ನಂತರ ನೋಡಿ, ಈ ರೀತಿ ಗಟ್ಟಿಯಾಗಿರೋಂಥ ಕೆನೆ ಫ್ರಿಜ್ಜಲ್ಲಿ ಇಟ್ಟಾಗ ಈ ರೀತಿ ಗಟ್ಟಿಯಾಗಿ ಬರುತ್ತೆ. ಇದು 8 ದಿನದ ಕೆನೆ. ಅಂದರೆ 8 ದಿನಕ್ಕೆ ನಾನು ಸುಮಾರು 12 ಲೀಟರ್ ಹಾಲಲ್ಲಿ ಇಷ್ಟು ಕೆನೆಯನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಬರೀ ಕೆನೆಯನ್ನು ಮಾತ್ರ ಹಾಕ್ಕೊಂಡಿದ್ದೀನಿ, ಮೊಸರನ್ನೇನು ಆ್ಯಡ್ ಮಾಡ್ಕೊಂಡಿಲ್ಲ. ನಂತರ ಒಂದು ಮಿಕ್ಸರ್ ಜಾರ್ಗೆ ನಾನು ಎಲ್ಲ ಕೆನೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ಮಿಕ್ಸರ್ ಜಾರ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈ ಎಲ್ಲ ಕೆನೆ ಹಿಡಿಯುತ್ತೆ. ನೀವೇನಾದರೂ ಮಿಕ್ಸರ್ ಜಾರ್ ಸಣ್ಣದಿದ್ದರೆ ಅರ್ಧ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಎಲ್ಲ ಕೆನೆನ ಹಾಕ್ಕೊಳ್ತೀನಿ ಈಗ ಮಿಕ್ಸರ್ ಜಾರ್ಗೆ. ಇದು 8 ದಿನದ ಕೆನೆ. ಭಾಳ ದಿನ ಕೂಡ ಇಟ್ಟು ಒಂದು 15 ದಿನ ಕೂಡ ಇಟ್ಟು ಮಾಡ್ಕೊಳ್ಬೋದು, ಆದರೆ ನಾನು 8 ದಿನಕ್ಕೆ ನಾನು ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲ ಕೆನೆನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧದಿಂದ ಮುಕ್ಕಾಲು ಲೋಟದಷ್ಟು ತಣ್ಣೀರು ಅಂದರೆ ಕೋಲ್ಡ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಡ್ ವಾಟರ್ನ ಹಾಕ್ಕೊಂಡು ಈಗ ನಾನು ಇದನ್ನು ಮಿಕ್ಸರ್ ಮಾಡ್ಕೊತೀನಿ. ನೀವೇನಾದರೂ ಮಾಡೋದಿದ್ರೆ ಅರ್ಧ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಮಿಕ್ಸರ್ ಮಾಡಿದ ನಂತರ ಯಾವ ರೀತಿ ಗಟ್ಟಿಯಾದ ಬೆಣ್ಣೆ ಬಂದಿದೆ. ಬರೀ 8 ದಿನದ ಕೆನೆಯಿಂದ ಇಷ್ಟೊಂದು ಬೆಣ್ಣೆ ನನಗೆ ಬಂದಿದೆ. ನೋಡಿ, ಇದನ್ನು ಯಾವ ರೀತಿ ಬಂದಿದೆ ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊತೀನಿ. ನೋಡಿ, ಕೆಲವೇ ಒಂದು 3-4 ನಿಮಿಷ ನಾನು ಬ್ಲೆಂಡ್ ಮಾಡಿರೋದ್ರಿಂದ ಈ ರೀತಿ ಗಟ್ಟಿಯಾಗಿರೋಂಥ ಕೆನೆ ಕಲೆಕ್ಟ್ ಆಗಿದೆ. ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿದೆ. ಇದನ್ನು ನಾವು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಬೆಣ್ಣೆಯನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಕೋಲ್ಡ್ ವಾಟರ್ ಹಾಕ್ಕೊಂಡು ನಾವು ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಬೆಣ್ಣೆ ತುಂಬ ಬೇಗ ಕಟ್ಟುತ್ತೆ. ಹಾಗಾಗಿ ಕೋಲ್ಡ್ ವಾಟರ್ನ ಹಾಕ್ಕೊಳ್ಳಿ. ನಾನು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹಾಗೂ ನನ್ನ ಮಿಕ್ಸರ್ ಜಾರ್ ಸ್ವಲ್ಪ ದೊಡ್ಡದಿರೋದ್ರಿಂದ ನಾನು ಎಲ್ಲ ಕೆನೆನ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಸ್ಟಾರ್ಟರ್ಸ್ ಆದರೆ ಮೊದಲಿಗೆ ಅಥವಾ 2ನೇ ಸಲ ಮಾಡ್ಕೊಳ್ತಾ ಇದ್ದರೆ ಅರ್ಧ ಹಾಕಿ ಮಾಡ್ಕೊಳ್ಳಿ, ಅಡ್ಡಿ ಏನಿಲ್ಲ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಈ ರೀತಿ ಎಲ್ಲ ಕೆನೆನ ನಾನು ತಗೊಳ್ತೀನಿ. ನೋಡಿ, ಇದು 8 ದಿನದ ಹಾಲಿನ ಕೆನೆಯಿಂದ ಇಷ್ಟು ಬೆಣ್ಣೆ ಬಂದಿದೆ ನನಗೆ. ಇದು ಬೆಣ್ಣೆ ಹೀಗೆ ಕೂಡ ನಾವು ಇಟ್ಕೊಂಡು ಬ್ರೆಡ್ಡಿಗೆ ಅಥವಾ ದೋಸೆಗೆ ಯಾವುದಕ್ಕಾದರೂ ಪರೋಟಾಗೆ ಯಾವುದಕ್ಕಾದರೂ ನಾವು ಹಾಕ್ಕೊಳ್ಬೋದು. ಆದರೆ ನಾನು ತುಪ್ಪನ ತೋರಿಸ್ಬೇಕಾಗಿರೋ ಕಾರಣಕ್ಕೆ ಇದನ್ನು ನಾನು ಮೆಲ್ಟ್ ಮಾಡ್ಕೊತೀನಿ. ಈಗ ನಾನು ಚೆನ್ನಾಗಿ 2 ಬಾರಿ ನಾನು ಬೆಣ್ಣೆನ ನೀರಲ್ಲಿ ತೊಳ್ಕೊತೀನಿ. ಏನಾದರೂ ಕಸ ಇದ್ದರೆ, ಇದು ಮನೆಯಲ್ಲೇ ತೆಗೆದಿರೋದ್ರಿಂದ ಏನು ಕಸ ಇರಲ್ಲ, ಆದರೂ ಸೇಫ್ಟಿಗೋಸ್ಕರ ನಾನು 1-2 ಸಲ ನೀರಲ್ಲಿ ನಾನು ವಾಶ್ ಮಾಡ್ಕೊಳ್ತೀನಿ. ನೋಡಿ, ಈಗ ನಾನು ಮತ್ತೊಮ್ಮೆ ತೋರಿಸ್ತೀನಿ ಯಾವ ರೀತಿ 8 ದಿನದ ಕೆನೆಯಿಂದ ಇಷ್ಟು ಬೆಣ್ಣೆ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿ ಇದೆ ಕೂಡ. ನೋಡಿ, ಹತ್ತಿರದಿಂದ ತೋರಿಸ್ತಿದ್ದೀನಿ ಯಾವ ರೀತಿ ಬೆಣ್ಣೆ ರೆಡಿಯಾಗಿದೆ ಅಂತ. ನಂತರ ಇನ್ನೊಮ್ಮೆ ಬಾರಿ ನಾನು ನೀರಲ್ಲಿ ತೊಳೆದು ಅದೇ ಪಾತ್ರೆಯಲ್ಲಿ ಬೆಣ್ಣೆನ ಹಾಕಿ ಕರಗಲ್ಲಿ ಇಟ್ಟಿದ್ದೀನಿ. ಇವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಕರಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ಬೆಣ್ಣೆ ಮಾಡೋ ಪ್ರೊಸೀಜರು ತುಂಬ ಈಸಿಯಾಗಿದೆ. ತುಪ್ಪ ಮಾಡೋ ಪ್ರೊಸೀಜರ್ ಕೂಡ ತುಂಬಾ ಈಸಿಯಾಗಿದೆ. ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನಾನು ಈಗ ನೋಡಿ ಎಷ್ಟು ಬೇಗ ಬೆಣ್ಣೆ ಕರಗಿ ತುಪ್ಪ ಆಗಿ ರೆಡಿ ಆಗುತ್ತೆ ಅಂತ ನೀವೇ ನೋಡ್ಕೊಳ್ಳಿ. ಯಾರೆಲ್ಲ ನಮ್ಮ ಚಾನಲ್ ಸರ್ಗಮ್ ಸ್ಥಳಪಾಕನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಮ್ಮೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ. ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಬೇಗ ಬೆಣ್ಣೆ ಕರಗ್ತಾ ಇದೆ, ಬೆಣ್ಣೆ ಕರಗಿ ತುಪ್ಪ ಆಗುತ್ತೆ ಅಂತ. ಹಾಗೆ ನೋಡಿ, ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಜಸ್ಟ್ ಒಂದು ವಿಡಿಯೋನ ನೋಡಿ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ. ಒಂದು 3-4 ವಿಡಿಯೋನ ನೋಡಿ ನಿಮಗೆ ಇಷ್ಟ ಆಗುತ್ತೆ, ನಂತರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕರಗ್ತಾ ಇದೆ. ಕೆಲವೊಮ್ಮೆ ಇಷ್ಟಕ್ಕೆ ಸಾಕು ಅಂತ ಕೆಲವೊಮ್ಮೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು. ಆದರೆ ನೋಡಿ, ಈಗ ಬೆಣ್ಣೆಲಿರುವಂಥ ಕಸ ಎಲ್ಲ ಸಪ್ರೇಟ್ ಆಗ್ತಾ ಇದೆ, ಸೈಡ್ ಆಗ್ತಾ ಇದೆ. ನಾನು ಇದನ್ನು ಚೆನ್ನಾಗಿ ಕಾಯಿಸ್ಕೊತೀನಿ. ನೋಡಿ, ಚೆನ್ನಾಗಿ ಕಾಯಿಸ್ಕೊಂಡಿದ ನಂತರ ನಮಗೆ 8 ದಿನದ ಬೆಣ್ಣೆಯಿಂದ ಇಷ್ಟು ತುಪ್ಪ ಬಂದು ರೆಡಿಯಾಗಿದೆ. ಇದನ್ನು ನಾನೀಗ ಸೋಸ್ಕೊಳ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದರ ಪರಿಮಳ ಅಂತೂ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ದೇವರ ನೈವೇದ್ಯ ಹಾಗೂ ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸ್ಕೊಳ್ಳೋದ್ರಿಂದ ಇದಕ್ಕೆ ನಾನು ಎಲೆ ಅಥವಾ ಉಪ್ಪು ಯಾವುದನ್ನು ಹಾಕ್ಕೊಂಡಿಲ್ಲ. ನಂತರ ನಾನು ಇದನ್ನು ಸ್ವಲ್ಪ ತಣ್ಣಗಾದ ಮೇಲೆ ಸೋಸ್ಕೊತೀನಿ. ನೋಡಿ, ನಾವು ಯಾವ ಬಟ್ಲಲ್ಲಿ ತೊಗೊಂಡಿದ್ವಲ್ಲ, ಪೂರ್ತಿಯಾದ ಬಟ್ಲಲ್ಲಿ ನಾವು ಕೆನೆನ ತೊಗೊಂಡಿದ್ವಿ.
ಈಗ ಅದ್ರ ಬಟ್ಲ ಅರ್ಧದಷ್ಟು ತುಪ್ಪ ಬಂದು ರೆಡಿ ಆಗಿದೆ. ಯಾವ ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬಾ ಚೆನ್ನಾಗಾಗಿದೆ ಕೂಡ. ಮತ್ತೆ ಸಿಗೋಣ ನಮ್ಮ ಮುಂದಿನ ರೆಸಿಪಿ.